ಆಧಾರ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 18ನೇ ಅಧ್ಯಾಯದ ಮೊದಲ 5 ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸಾಮ್ಯ ಅನೇಕ ವಿಷಯಗಳಿಗೆ ಹೋಲಿಕೆಯಾಗಿ ಸಾಮ್ಯ ರೂಪದಲ್ಲಿ ಆತನು ಮಾತಾಡುವಂಥದ್ದನ್ನು ನಮ್ಮೆಲ್ಲರಿಗೆ ತಿಳಿದಂಥ ಒಂದು ಸಂಗತಿಯಾಗಿದೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಾಮ್ಯಗಳುಂಟು. ಅದು ಪ್ರವಾದಿಗಳ ಮೂಲಕ ತಂದೆಯಾದ ದೇವರು ತನ್ನ ಜನರಾದಂಥ ಇಸ್ರಾಯೇಲರಿಗೆ ಆ ಸಾಮ್ಯ ರೂಪದಲ್ಲಿ ಆತನು ತಿಳುವಳಿಕೆಯನ್ನು, ಎಚ್ಚರಿಕೆಯನ್ನು, ಜ್ಞಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಗಾದರೆ ಈ ಸಾಮ್ಯ ರೂಪದಲ್ಲಿ ಮಾತಾಡುವಾಗ ಅನುದಿನದ ಆ ಸಂಗತಿಗಳು, ನಮಗೆ ಪರಿಚಯವಾದಂಥ ಸಂಗತಿಗಳು, ನಾವು ಕಣ್ಣಿಂದ ನೋಡಿದಂಥ ಸಂಗತಿಗಳನ್ನೇ ಆತನು ಉಪಯೋಗಿಸಿ ಜನರಿಗೆ ತನ್ನ ಜ್ಞಾನವನ್ನು, ತಾನು ಮಾಡಬೇಕಾದ ಸಂಗತಿಗಳನ್ನು ಆತನು ತಿಳಿಯಪಡಿಸುವಂಥವನು ದೇವರಾದಂಥ ಕರ್ತನು ಅದನ್ನು ಪ್ರವಾದಿಗಳ ಮೂಲಕ ನಡೆಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ನಾವು ಕುಂಬಾರನ ವಿಷಯದಲ್ಲಿ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥದ 18ನೇ ಅಧ್ಯಾಯದಲ್ಲಿ ಯೆರೆಮೀಯನಿಗೆ ದೇವರು ಹೇಳಿದಂಥ ಮಾತು, ನೀನು ಯೆರೆಮೀಯನ ಬಳಿಗೆ ನೀನು ಹೋಗು, ಅಲ್ಲಿ ನಾನು ನಿನಗೆ ನನ್ನ ಮಾತುಗಳನ್ನು ನಾನು ತಿಳಿಸ್ತೇನೆ ಎಂಬುದಾಗಿ ಆತನು ಹೇಳಿದಂಥ ಸಂಗತಿಗಳನ್ನು ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಹಾಗೆ 6ನೇ ವಚನದಿಂದ ಅನೇಕ ಸಂಗತಿಗಳನ್ನು ಯೆರೆಮೀಯನಿಗೆ ದೇವರು ಹೇಳುವಂಥ ಮಾತು. ಅದಕ್ಕಿಂತಲೂ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ಚಕ್ರದ ಮೇಲೆ 18ನೇ ಅಧ್ಯಾಯ ಯೆರೆಮೀಯ 18 4ನೇ ವಚನ, ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು. ಅವನ ಕೈಯಲ್ಲಿದ್ದಂಥ ಪಾತ್ರೆ ಅಂದರೆ ಆ ಜೇಡಿ ಮಣ್ಣನ್ನ ರೂಪಾಂತರ ಪಡಿಸಿ ಆ ಪಾತ್ರೆಯನ್ನಾಗಿ ಮಾಡುವಾಗ ಅದು ಕೆಟ್ಟು ಹೋದಂಥ ಒಂದು ಸಂಗತಿಯಲ್ಲಿ ನಾವು ಈಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ಕುರಿತು ಆತನು ಹೇಳುತ್ತಿದ್ದರೂ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಂಡು ಆ ವ್ಯಕ್ತಿ ದೇವರ ಕೈಯಲ್ಲಿ ಒಂದು ಸುಂದರವಾದಂಥ ಪಾತ್ರೆ ಆಗಬೇಕಾಗಿತ್ತು. ಆದರೆ ಆ ಸುಂದರವಾದಂಥ ಪಾತ್ರೆ ಆಗಬೇಕಾಗಿದ್ದಂಥವನು ಜಾರಿ ಹೋದಾಗ ತಿರುಗಿ ಆತನು ತನಗೆ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಆತನು ಮಾಡಲಿಲ್ಲ. ಯಾಕಂದ್ರೆ ಮುಂದೆ 18ನೇ ಅಧ್ಯಾಯ 7ನೇ ವಚನದ ನಂತರ ಅನೇಕ ಮಾತುಗಳು ದೇವರು ಪ್ರವಾದಿಯಾದಂಥ ಯೆರೆಮೀಯನ ಮೂಲಕ ಹೇಳಿಸಿದ್ದಾನೆ. ನಾನು ತಿರುಗಿ ಅದು ಕೊನೆಯಲ್ಲಿ ನಾನು ಅದನ್ನ ಮಾತಾಡಿ ಹೇಳ್ತೇನೆ. ಸೊ ಈಗ ಒಬ್ಬ ವ್ಯಕ್ತಿ, ನಮ್ಮೆಲ್ಲರಿಗೆ ಪರಿಚಯವಾದಂಥ ಒಬ್ಬ ವ್ಯಕ್ತಿ ದೇವರ ಕೈಯಲ್ಲಿ ಸುಂದರವಾದಂಥ ಒಂದು ಪಾತ್ರೆ ಆಗಬೇಕಾಗಿತ್ತು. ಎಸ್, ಆ ರೀತಿಯಾಗಿ ಆತನು ರೂಪಿಸುತ್ತಾ ಇದ್ದ. ಸುಂದರವಾದಂಥ ಪಾತ್ರೆ ಆಗಬೇಕಾದಂಥ ಆ ವ್ಯಕ್ತಿ ಆತನ ಕೈಯಿಂದ ಜಾರಿ ಹೋಗಿ ಅದು ಕೆಟ್ಟು ಹೋಗಲು ತನ್ನ ಕೈಯಲ್ಲಿದ್ದಂಥ ಪಾತ್ರೆಯನ್ನ ಆತನು ತಿರುಗಿ ಹೊಸ ಪಾತ್ರೆಯನ್ನಾಗಿ ಆತನು ಮಾಡಲಿಲ್ಲ. ಅಂತ ಒಬ್ಬ ವ್ಯಕ್ತಿ ನಾವೀಗ ಸಂಕ್ಷಿಪ್ತವಾಗಿ, ಬೇಕಾದಷ್ಟು ಉಂಟು ಆತನ ವಿಷಯದಲ್ಲಿ, ಆದರೆ ಸಂಕ್ಷಿಪ್ತವಾಗಿ ಆ ವ್ಯಕ್ತಿಯನ್ನ ಯಾವ ರೀತಿಯಲ್ಲಿ ರೂಪಿಸುತ್ತಾ ಬಂದ, ಯಾವ ರೀತಿಯಲ್ಲಿ ಆತನು ಕೆಟ್ಟು ಹೋದ, ಯಾಕೆ ಕೆಟ್ಟು ಹೋದ, ತಿರುಗಿ ಯಾಕೆ ದೇವರು ಅದನ್ನು ಮಾಡಲಿಲ್ಲ, ನಾವು ಧ್ಯಾನ ಮಾಡೋಣ. 1 ಸಮುವೇಲನ ಪುಸ್ತಕ, ಸಮುವೇಲನ 1ನೇ ಪುಸ್ತಕ 9ನೇ ಅಧ್ಯಾಯ ಕೆಲವು ವಚನಗಳನ್ನು ಓದೋಣ. ಈ ವ್ಯಕ್ತಿ ನಮ್ಮೆಲ್ಲರಿಗೆ ಪರಿಚಯವಾದಂಥ ಒಬ್ಬ ವ್ಯಕ್ತಿ. ಬೆನ್ಯಾಮಿನ್ ಕುಲದಲ್ಲಿ ಕೀಷನೆಂಬ ಒಬ್ಬ ಐಶ್ವರ್ಯವಂತನಿದ್ದನು. ಇವನು ಚಿರೋನನ ಮಗನು, ಬೆಕರೋತನ ಮೊಮ್ಮಗನು, ಅಫೀಹನ ಮರಿಮಗನು ಆದ ಅಬಿಯೇಲನ ಮಗನು. ಇದು ತಂದೆ, ಆತನ ಪರಿಚಯ. ಈಗ ಮಗನ ಒಂದು ಪರಿಚಯ.
ಇವನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಆ ಮಗನ ಒಂದು ಪರ್ಸನಾಲಿಟಿ, ವೈಯಕ್ತಿಕವಾದಂಥ ಒಂದು ಸ್ಥಿತಿಗತಿಗಳು ಹೇಗಿತ್ತು ಅನ್ನುವಂಥದ್ದನ್ನ, ಈ ಸೌಲನು ಉತ್ತಮನು. ನೆನಪು ಮಾಡಿಕೊಳ್ಳ್ರಿ, ಆತನಲ್ಲಿ ಇದ್ದಂಥ ಗುಣಗಳನ್ನ ಈಗ ಇಲ್ಲಿ ಹೇಳ್ತಾ ಇದ್ದಾನೆ. ಆತನ ಕ್ವಾಲಿಟೀಸ್, ಆತನ ಪರ್ಸನಾಲಿಟಿ, ಅದರ ಬಗ್ಗೆ ಬರೆದಿರುವಂತಹದ್ದು. ಕೀಷನ ಮಗನಾದಂಥ ಸೌಲನು, ಆತನ ಹೆಸರು ಸೌಲನು, ಆತನು ಉತ್ತಮನು ಎಂಬುದಾಗಿ ಬರೆಯಲ್ಪಡುವಾಗ ಆತನು ಎಲ್ಲಾ ವಿಷಯಗಳಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಇದ್ದಂಥವನು, ಬೇರೆಯವರ ದೃಷ್ಟಿಯಲ್ಲಿ ಯೋಗ್ಯನಾದಂಥ ಒಬ್ಬ ವ್ಯಕ್ತಿ, ಅತಿ ಸುಂದರನು, ಒಂದು ಉತ್ತಮನು, ಎರಡು ವೆರಿ ಹ್ಯಾಂಡ್ಸಮ್. ನಾವು ಬಹುಶಃ ಅಬ್ಷಲೋಮನನ್ನ ಕುರಿತು ಮಾತಾಡುವಾಗಲೂ ಆತನು ಅತಿ ಸುಂದರನಾದಂಥವನು. ಹಾಗೆ ಸೌಲನು, ಆತನು ಸಹ ಬಹಳ ಸುಂದರನಾದಂಥ ಒಬ್ಬ ವ್ಯಕ್ತಿಯಾಗಿದ್ದ, ವೆರಿ ಹ್ಯಾಂಡ್ಸಮ್. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯೂ ಕಾಣುವಷ್ಟು ಉನ್ನತವಾದಂದು. ಪರ್ಸನಾಲಿಟಿ ಬಗ್ಗೆ ಮಾತಾಡುವಾಗ ಆತನು ಒಂದು ವೇಳೆ ಆತನು ಎತ್ತರವಾದಂಥ ಒಬ್ಬ ಪುರುಷ, ಎತ್ತರವಾದಂಥ ಒಬ್ಬ ಮನುಷ್ಯ. ಜನರ ಮಧ್ಯದಲ್ಲಿ ಆತನು ನಿಂತುಕೊಳ್ಳುವಾಗ ಆತನು ಎಲ್ಲರಿಗಿಂತಲೂ ಎತ್ತರವಾಗಿ ಕಾಣುತ್ತಾ ಇದ್ದಂಥವನು. ಆತನ ಮುಖ, ಆತನ ಹೆಗಲು, ಆತನ ಮುಖ ಎಲ್ಲರಿಗೂ ಕಾಣಿಸುವಂಥದ್ದು ಆಗಿತ್ತು. ಹೆಗಲು ತಲೆಯೂ ಕಾಣುವಷ್ಟು ಉನ್ನತನಾಗಿದ್ದನು. ಒಂದು, ಆತನ ಬಗ್ಗೆ ಬರೆಯಲ್ಪಟ್ಟಿರುವಾಗ ಉತ್ತಮನು, ಅತಿ ಸುಂದರನು, ಉನ್ನತವಾದಂಥವನು, ವೆರಿ ಗುಡ್ ಪರ್ಸನಾಲಿಟಿ. ಸೊ ಇದು ಆತನ ಪರಿಚಯವಾಯಿತು. 9ನೇ ಅಧ್ಯಾಯ 15ನೇ ವಚನಕ್ಕೆ ಹೋಗೋಣ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. 15ನೇ ವಚನ, ಬಹುಶಃ ಈ 3ನೇ ವಚನದಿಂದ 14ನೇ ವಚನದವರೆಗೆ ಆತನು ಎಲ್ಲಿ ಹೋಗ್ತಾನೆ, ಹೋದಾಗ ಏನಾಗ್ತದೆ ಅದು ಬರೆಯಲ್ಪಟ್ಟಿದೆ. ಈಗ ನಮಗೆ ಸದ್ಯಕ್ಕೆ ಅದು ಬೇಡ. ಯಾಕಂದರೆ ದೇವರು ತನ್ನ ಕೈಯಲ್ಲಿರುವಂತ ಆ ಜೇಡಿ ಮಣ್ಣನ್ನ ಸುಂದರವಾದಂಥ ಒಂದು ಪಾತ್ರೆಯನ್ನಾಗಿ ರೂಪಾಂತರ ಪಡಿಸುವಂಥವನು. ಒಬ್ಬ ಕುಂಬಾರನ ಒಂದು ಅತ್ಯುತ್ತಮವಾದಂಥ ಒಂದು ಚಾಣಕ್ಯವಾದಂಥ ಒಂದು ಗುಣ. ಆ ಜೇಡಿ ಮಣ್ಣು ಉತ್ತಮವಾದಂಥ ರೀತಿಯಲ್ಲಿಗೆ ಬಳಕೆಗೆ ಬರುವ ಹಾಗೆ, ಉತ್ತಮವಾದಂಥ ಆಕಾರವನ್ನು ಹೊಂದುವ ಹಾಗೆ, ಉತ್ತಮವಾದಂಥ ರೀತಿಯಲ್ಲಿ ಅದು ರೂಪಿಸಲ್ಪಡುವಂಥ ಒಂದು ಕೈಚಳಕ ಅದು ಕುಂಬಾರನದು. ಈಗ ಈ ಸೌಲನ ಬಗ್ಗೆ ಸ್ವತಃ ದೇವರೇ ಹೇಳುವಂತ ಮಾತು 15ನೇ ಅಧ್ಯಾಯ 15ನೇ ವಚನ. ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ನೀವು 3ನೇ ವಚನದಿಂದ 14ನೇ ವಚನದವರೆಗೆ ನೀವು ಓದಿದಾಗ ಈ ಸಂಗತಿ, ಈ ವಚನ 15ನೇ ವಚನ ನಿಮಗೆ ಅರ್ಥವಾಗ್ತದೆ. ಮುಂದಾಗಿ ಯೆಹೋವನು ಸಮುವೇಲನಿಗೆ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನನ್ನು ನಿನ್ನ ಬಳಿಗೆ ಬರಮಾಡುವೆನು. ದೇವರ ಆಲೋಚನೆಗಳು, ದೇವರ ಮಾತುಗಳು ಅರ್ಥಗರ್ಭಿತವಾಗಿ ಇದೆ. ನೋಡ್ರಿ, ಸಮುವೇಲನ ಬಗ್ಗೆ ನಾವು ನೋಡುವಾಗ ಆತನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕನಾಗಿದ್ದ. ಇಸ್ರಾಯೇಲರು ಇತರ ದೇಶಗಳನ್ನು ನೋಡಿ ಅವರಿಗೆ ರಾಜರಿದ್ದಾರೆ, ನಮಗೆ ರಾಜರಿಲ್ಲ, ನಮಗೂ ಒಬ್ಬ ಅರಸನು ಬೇಕು ಎಂಬುದಾಗಿ ಸಮುವೇಲನ ಬಳಿಗೆ ಬಂದಾಗ ಆತನು ದುಃಖ ಪಡ್ತಾನೆ. ಯಾಕೆ ದುಃಖ ಪಡ್ತಾನೆ ಎಂಬುದಾಗಿ ಹೇಳುವಾಗ, ಅರಸರಿಲ್ಲದೆ ಇರುವಾಗ ಯೆಹೋವ ದೇವರೇ
ಅವರಿಗೆ ಅರಸನಾಗಿ ಅವರನ್ನ ನಡೆಸುವಂಥದ್ದನ್ನ ನಾವು ವಚನಗಳಲ್ಲಿ ನಾವು ಓದ್ತೇವೆ. ಆತನಿಗೆ ಬಹಳ ದುಃಖವಾಗ್ತದೆ. ಆಗ ದೇವರ ಬಳಿಗೆ ಆತನು ಹೋಗಿ ಇಸ್ರಾಯೇಲರ ಬೇಡಿಕೆಯನ್ನ ದೇವರ ಮುಂದೆ ಆತನು ಹೇಳ್ತಾನೆ. ಆಗ ದೇವರು ಆತನಿಗೆ ಹೇಳುವಂತ ಮಾತು, ಅವರು ಹೇಳಿದ ಹಾಗೆ ಮಾಡು. ಒಂದು ವೇಳೆ ನನ್ನನ್ನೂ ಅವರು ತಿರಸ್ಕಾರ ಮಾಡಿದ್ದಾರೆ, ನನ್ನನ್ನೂ ಅವರು ಬಿಟ್ಟಿದ್ದಾರೆ, ಒಬ್ಬ ಅರಸನು ಬೇಕು ಎಂಬುದಾಗಿ ಅವರು ಹಠ ಹಿಡಿದಾಗ ದೇವರು ಸಮುವೇಲನ ಮುಂದೆ ಆಯ್ತು ನೀನು ಅದನ್ನ ಮಾಡು ಎಂಬುದಾಗಿ ಹೇಳಿದ ನಂತರ ಉತ್ತಮನು, ಅತಿ ಸುಂದರನು, ಉನ್ನತನೂ ಆದಂತ ಈ ಸೌಲನು ದೇವರು ಸಮುವೇಲನಿಗೆ ಹೇಳುವಾಗ, ಬೆನ್ಯಾಮಿನ್ ಕುಲದಲ್ಲಿ ಹುಟ್ಟಿದ ಒಬ್ಬನು ನಿನ್ನ ಬಳಿಗೆ ನಾನು ಕಳಿಸ್ಕೊಡ್ತೇನೆ. ಇಲ್ಲಿ ಒಂದು ಮಾತುಗಳನ್ನು ನಾವು ನೋಡೋಣ. ಇಸ್ರಾಯೇಲರ ಅರಸುತನ ಅದು ಯಹೂದ ಕುಲಗಳಿಗೆ ಮೀಸಲು. ಆದರೆ ದೇವರ ಯೋಜನೆಯೇ ಬೇರೆ, ದೇವರ ಕಾರ್ಯಗಳೇ ಬೇರೆ. ದೇವರು ಬೆನ್ಯಾಮಿನ್ ಕುಲದಿಂದ ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡು ಆತನನ್ನ ಇಸ್ರಾಯೇಲ್ ಸಿಂಹಾಸನಕ್ಕೆ ಕೂರಿಸಬೇಕೆಂಬ ಆಲೋಚನೆಗಳು ಆತನಿಗೆ ಬಂದಾಗ ದೇವರು ಕಾರ್ಯರೂಪಕ್ಕೆ ಅದನ್ನ ತರ್ತಾನೆ. ಇದರ ಬಗ್ಗೆ ಹೇಳಬೇಕಾದ್ರೆ ಬೇಕಾದಷ್ಟು ಹಿಂದಿನ ಚರಿತ್ರೆಗೆ ನಾವು ಹೋಗ್ಬೇಕಾಗಿದೆ, ಅಥವಾ ಮುಂದಿನ ಚರಿತ್ರೆಗೆ ನಾವು ಹೋಗ್ಬೇಕಾಗಿದೆ. ಯಹೂದ ಕುಲಕ್ಕೆ ಮೀಸಲಾದಂತ ಈ ಸಿಂಹಾಸನವನ್ನ ಆತನು ಬೆನ್ಯಾಮಿನ್ ಕುಲಕ್ಕೆ ಆತನು ಕೊಡುವಂತ ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ನೋಡ್ರಿ, ಈಗ ಬೆನ್ಯಾಮಿನ್ ಕುಲದಿಂದ ಒಬ್ಬ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡಿದ್ದಾನೆ. ಆತನನ್ನ ನಿನ್ನ ಬಳಿಗೆ ನಾನು ಕಳಿಸ್ಕೊಡ್ತೇನೆ. ನೀನು ಅವನನ್ನು ಇಸ್ರಾಯೇಲರ ಅರಸನಾಗಿ ಅಭಿಷೇಕಿಸಬೇಕು ಎಂಬುದಾಗಿ ಹೇಳಲಿಲ್ಲ. ನೀನು ಅವನನ್ನು ನಾಯಕನಾಗಿ ಅಭಿಷೇಕಿಸಬೇಕು. ನಾಯಕನು ಅವರನ್ನ ಮುನ್ನಡೆಸುವಾತನು, ಅರಸನು ಅವರನ್ನ ಆಳುವಂತವನು. ಸೊ ಈ ನಾಯಕನನ್ನ, ದೇವರ ಮಾತುಗಳನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಒಬ್ಬ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿದ್ದೇನೆ, ಆತನು ಇಸ್ರಾಯೇಲರನ್ನ ನಡೆಸುವಾತನು. ಮುಂದೆ ನಾವು ನೋಡ್ತೇವೆ. ಈಗ ಆತನು ಹೇಳುವಂತದ್ದು, ಒಬ್ಬ ನಾಯಕನನ್ನ ನಿನ್ನ ಬಳಿಗೆ ನಾನು ಕಳಿಸ್ತೇನೆ, ಅವನನ್ನ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವವನು ನಾಯಕ, ಕಾಪಾಡುವಂತ ವ್ಯಕ್ತಿತ್ವ. ನಾಯಕ ಒಂದು ವ್ಯಕ್ತಿತ್ವ. ಪ್ರಿಯರೇ, ನಾಯಕ ಎಂಬುದಾಗಿ ದೇವರು ಆರಿಸಿಕೊಳ್ಳುವಂಥದ್ದು. ಯಾರ ಮೇಲೆ ಆತನು ನಾಯಕನಾಗಿ ದೇವರು ಆರಿಸಿಕೊಳ್ತಾನೋ ಆ ಜನರನ್ನ ಕಾಪಾಡುವಂತ ಒಂದು ದೊಡ್ಡ ಕರ್ತವ್ಯ ದೇವರು ಆ ವ್ಯಕ್ತಿಗಳಿಗೆ ಅದನ್ನ ಅನುಗ್ರಹಿಸಿಕೊಡ್ತಾನೆ. ಯಾಕಂದ್ರೆ ಇದು ಆರಿಸಲ್ಪಟ್ಟಂತವನು ದೇವರಿಂದ. ದೇವರ ಯೋಜನೆಗಳಿಗೆ ಅನುಸಾರವಾಗಿ ಆ ನಾಯಕನು ನಡೆಸ್ಕೋಬೇಕು. ಉದಾಹರಣೆ ನಮ್ಮೆಲ್ಲರಿಗೆ ಗೊತ್ತುಂಟು, ದ ವಂಡರ್ಫುಲ್ ಲೀಡರ್ ಮೋಶೆ ಒಬ್ಬ ಅದ್ಭುತನಾದಂಥ ಒಬ್ಬ ನಾಯಕ. ದೇವರಿಂದ ಆರಿಸಲ್ಪಟ್ಟಂತ ಆ ವ್ಯಕ್ತಿ ತನ್ನ ಕೊನೆಯ ಉಸಿರಿನವರೆಗೂ ಅವರನ್ನು ಕಾಪಾಡಿ ಸಂರಕ್ಷಿಸಿ ನಡೆಸಿದಂಥವನು. ಆತನು ಒಂದು ವೇಳೆ ಆತನಿಗೆ ಹೋಲಿಕೆಯಾದಂಥವರು ಮತ್ತೊಬ್ಬರಿಲ್ಲ. ಹಾಗೆ ಸೌಲನನ್ನ ದೇವರು ಆರಿಸಿಕೊಂಡು ತನ್ನ ಪ್ರವಾದಿಯಾದಂಥ ಸಮುವೇಲನಿಗೆ ಹೇಳುವಂತ ಮಾತು, ಆತನು ನನ್ನ ಜನರನ್ನ ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಈ ಕಾಪಾಡುವಂತ ಒಂದು ಸಂಗತಿ, ಒಂದು ದೊಡ್ಡ ಜವಾಬ್ದಾರಿ ಬೆನ್ಯಾಮಿನ್ ಕುಲದ ಒಬ್ಬ ವ್ಯಕ್ತಿಗೆ ದೇವರು ಕೊಡುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ.
ಸೊ 10ನೇ ಅಧ್ಯಾಯ, ನಾ ಮೊದಲೇ ಹೇಳಿದೆ, ಸಂಕ್ಷಿಪ್ತವಾಗಿ ಆತನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. 10ನೇ ಅಧ್ಯಾಯ 24ನೇ ವಚನ. 10ನೇ ಅಧ್ಯಾಯ 24ನೇ ವಚನ ನೋಡ್ರಿ. ಅದಕ್ಕೆ ಮೊದಲು 20 ವಚನ ನಾನು ಓದ್ತೇನೆ. ಅವರು ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಅವನು ಬಂದಿದ್ದಾನೆ. ಯಾವ ವ್ಯಕ್ತಿಯನ್ನ ದೇವರು ಸಮುವೇಲನ ಬಳಿಗೆ ಕಳಿಸಬೇಕು ಎಂಬುದಾಗಿ ಅಂದುಕೊಂಡನೋ ಅದಕ್ಕೆ ಕಾರಣಗಳುಂಟು. ಆತನು ಕುರಿಗಳನ್ನು ಹುಡುಕಿ ಬರುವ ಅಂತ ಒಂದು ಕಾರಣ ಇರಲೇಬೇಕು. ಆದರೆ ವಿಚಾರಿಸಿದಾಗ ಅವನು ಬಂದಿದ್ದಾನೆ, ಈಗೋ ಸಾಮಾನುಗಳಲ್ಲಿ ಅಡಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವರು ತಟ್ಟನೆ ಹೋಗಿ ಅವನನ್ನು ಹಿಡುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷ. ಮತ್ತೊಂದು ಹೆಸರು, ಉತ್ತಮನು, ಅತಿ ಸುಂದರನು, ಉನ್ನತನಾದಂಥವನು, ಉನ್ನತ ಪುರುಷ. ಆಗ ಸಮುವೇಲನು ಎಲ್ಲಾ ಜನರಿಗೆ ಏನ್ ಕೇಳಿದ್ರು? ಜನರು ನಮಗೆ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿದ್ರು. ಆ ಸಮಯ ಬಂದಿದೆ. ಈಗ ಸಮುವೇಲನು ಜನರಿಗೆ ಹೇಳ್ತಾ ಇದ್ದಾನೆ, ನೋಡ್ರಿ, ಗಮನಿಸ್ರಿ. ಆಗ ಸಮುವೇಲನು ಎಲ್ಲಾ ಜನರಿಗೆ ನೋಡಿದಿರಾ ಎಂಬುದಾಗಿ ಹೇಳುವಾಗ, ಒಂದು, ನೀವು ಕೇಳಿದಂತ ಸಂಗತಿಗಳು ದೇವರು ನೆರವೇರಿಸ್ತಾ ಇದ್ದಾನೆ. ನೀವು ಕೇಳಿದಂತ ಅರಸನನ್ನ ನಿಮ್ಮ ಮುಂದೆ ಆತನು ಇಟ್ಟಿದ್ದಾನೆ. ಆತನು ಉತ್ತಮನು, ಅತಿ ಸುಂದರನು, ಉನ್ನತ ಪುರುಷನೂ ಆಗಿರುವಂತ ಒಬ್ಬ ವ್ಯಕ್ತಿ. ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ. ಬಹುಶಃ ನೀವು ಬೈಬಲ್ ತೆಗೆದಿದ್ರೆ ಅಂಡರ್ಲೈನ್ ಮಾಡ್ಕೊಳ್ರಿ. ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ. ಕುಂಬಾರನ ಕೈಯಲ್ಲಿ ಇರುವಂತ ಒಂದು ಜೇಡಿ ಮಣ್ಣು, ಅದು ಅದ್ಭುತವಾದಂಥ ಒಂದು ಆಕಾರವನ್ನ ಪಡಿಬೇಕಾದರೆ ಆ ಕುಂಬಾರನು ತನ್ನ ಏಕಾಗ್ರತೆಯ ಮೂಲಕ, ತನ್ನ ಆಲೋಚನೆಗಳ ಮೂಲಕ, ತನ್ನ ಕೈ ಚಳಕಗಳ ಮೂಲಕ ಅದನ್ನ, ಒಂದು ವೇಳೆ ಆ ಮುದ್ದೆಯನ್ನ, ಅಲ್ಲಿ ಬರೆಯಲ್ಪಟ್ಟಿದೆ ಮುದ್ದೆ, ಜೇಡಿ ಮಣ್ಣಿನ ಮುದ್ದೆಯನ್ನ ಅತಿ ಉನ್ನತವಾದಂಥ ರೀತಿಯಲ್ಲಿ ರೂಪಾಂತರ ಪಡಿಸುವಂತ ಒಬ್ಬ ಕುಂಬಾರ. ನೋಡ್ರಿ, ದೇವರ ದೃಷ್ಟಿಯಲ್ಲಿ ಯೋಗ್ಯನಾದಂಥ ಈ ವ್ಯಕ್ತಿಯನ್ನ ಜನರ ಮುಂದೆ ಆತನು ಪರಿಚಯ ಮಾಡಿಕೊಡುವಾಗ ಇವನೇ ದೇವರಿಂದ ಆರಿಸಲ್ಪಟ್ಟವನು. ಹಾಗಾದ್ರೆ ದೇವರ ಕೈಯಲ್ಲಿ ಇರುವಂತ ಒಂದು ಸುಂದರವಾದಂಥ ಈ ಒಂದು ಪಾತ್ರೆ ಯಾರು? ಸೌಲನು. ಆರಿಸಲ್ಪಟ್ಟವನು ಇವನೇ. ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ. ಎಷ್ಟಾಯ್ತು? ಒಂದು, ಉತ್ತಮನು, ಅತಿ ಸುಂದರನು, ಉನ್ನತನು, ಉನ್ನತ ಪುರುಷನು, ಇವನಿಗೆ ಸಮಾನರು ಇಲ್ಲವೇ ಇಲ್ಲ. 5 ಸಂಗತಿಗಳು ಆತನ ಬಗ್ಗೆ ಅದ್ಭುತವಾದಂಥ ರೀತಿಯಲ್ಲಿ ಆತನ ಬಗ್ಗೆ ಬರೆಯಲ್ಪಟ್ಟಿದೆ. ಇವನಿಗೆ ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು ಜನರು. ಈಗ ಕೇಳ್ರಿ, ನಿಮಗೆ ಒಬ್ಬ ನಾಯಕನನ್ನು ಕೊಡ್ತೇನೆ, ಒಬ್ಬ ನಾಯಕನಾಗಿ ನೇಮಿಸು ಎಂಬುದಾಗಿ ದೇವರು ಹೇಳಿದ್ರು. ಆದರೆ ಜನರು ಹೇಳುವಂತ ಮಾತು ನೋಡಿಸ್ಕೊಳ್ರಿ, ಅರಸನು ಚಿರಂಜೀವಿಯಾಗಿರಲಿ. They are accept him as the king. ಯಾರು? ಜನರು ಆತನನ್ನ ಅರಸನಾಗಿ ಸ್ವೀಕರಿಸಿದರು. ನೆನಪಿನಲ್ಲಿಟ್ಟುಕೊಳ್ಳ್ರಿ, ದೇವರು ಆತನನ್ನ ನಾಯಕನಾಗಿ ನೇಮಿಸಿದ, ಜನರು ಆತನನ್ನ ತಮ್ಮ ಅರಸನಾಗಿ ಸ್ವೀಕರಿಸಿದರು. ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ತರುವಾಯ
ಸಮುವೇಲನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ರಾಜನ ಕಾರ್ಯಗಳನ್ನ ಈಗ ಸಮುವೇಲನು ಜನರಿಗೆ ತಿಳಿಸ್ತಾ ಇದ್ದಾನೆ. ರಾಜನೀತಿಗಳು, ಒಂದು ವೇಳೆ ಅದನ್ನ ಅನೇಕ ಸಂಗತಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅರಸನು ಬೇಕು ಎಂಬುದಾಗಿ ಹೇಳುವಾಗ ಒಬ್ಬ ಅರಸನನ್ನ ನೇಮಕ ಮಾಡಿದರೆ ಅವನು ಏನೇನು ಮಾಡಬಹುದು ಅನ್ನುವಂಥದ್ದನ್ನ ಸಮುವೇಲನಿಗೆ ದೇವರು ತಿಳಿಸ್ತಾರೆ. ಇರ್ಲಿ, ಅದು ಬೇಡ ನಮಗೆ. ಆದರೆ ಯಾವ ಜನರು ನಮಗೆ ಅರಸನು ಬೇಕು ಎಂಬುದಾಗಿ ಹೇಳಿದ್ರೋ ಆ ಜನರಿಗೆ ಈಗ ತಾತ್ಕಾಲಿಕವಾಗಿ ಒಬ್ಬ ಅರಸನನ್ನ ದೇವರು ನೇಮಿಸಿಕೊಟ್ಟು ಸಮುವೇಲನ ಮೂಲಕ ನೀವು ಅನುಸರಿಸಬೇಕಾದಂಥ ನೀತಿಯನ್ನ, ಯಾವ ನೀತಿ? ರಾಜನೀತಿಯನ್ನ ಅವರಿಗೆ ತಿಳಿಯಪಡಿಸಿ ಅದನ್ನ ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿ ಆತನ ಇಟ್ಟ. ಯಾಕಿಟ್ಟ? ಯೆಹೋವನ ಸನ್ನಿಧಿಯಲ್ಲಿ ಯಾಕೆ ಇಡಬೇಕೆಂಬುದಾಗಿ ಹೇಳುವಾಗ ಮೊದಲೇ ದೇವರು ಅರಸನ ಬಗ್ಗೆ ಸಮುವೇಲನಿಗೆ ಅನೇಕ ಸಂಗತಿಗಳನ್ನು ಅವರು ಹೇಳಿದ್ರು. ಹೀಗೆ ಆಗ್ತದೆ ಎಂಬುದಾಗಿ ಅದನ್ನ ರೆಕಾರ್ಡ್ ಮಾಡಿ ಯೆಹೋವನ ಸನ್ನಿಧಿಯಲ್ಲಿ ಆ ಪುಸ್ತಕವನ್ನ ಆತನು ಇಟ್ಟನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಇದು 2ನೇ ಭಾಗ. ಸೊ ಈಗ ನೋಡ್ರಿ, 9ನೇ ಅಧ್ಯಾಯ 1-2ನೇ ವಚನದಲ್ಲಿ, ಹಾಗೆ 9ನೇ ಅಧ್ಯಾಯ 15ನೇ ವಚನದಲ್ಲಿ, 1 ಸಮುವೇಲ 10ನೇ ಅಧ್ಯಾಯ 24ನೇ ವಚನದಲ್ಲಿ ಏನೇನಾಯ್ತು ಎಂಬುದಾಗಿ ನಾವೀಗ ಕೇಳಿಸ್ಕೊಂಡಿದೆ. ಅಂದರೆ ಒಂದು ಸುಂದರವಾದಂಥ ಪಾತ್ರೆಯಾಗಿ ಈತನು ಕುಂಬಾರನ ಕೈಯಿಂದ ರೂಪಿಸಲ್ಪಟ್ಟಂತವನಾಗಿದ್ದಾನೆ. ಇನ್ನು ಪರಿಪೂರ್ಣವಾಗಿಲ್ಲ. ನೋಡ್ರಿ, ಅದು ಜಾರಿ ಹೋಗಿ ಕೆಟ್ಟು ಹೋಗುವಂತ ಒಂದು ಪಾತ್ರೆ ಆಯ್ತದೆ. ಜಾರಿ ಹೋಗಿ ಯಾರ ಕೈಯಿಂದ? ಕುಂಬಾರನ ಕೈಯಿಂದ ಜಾರಿ ಹೋಗಿ ಒಂದು ಕೆಟ್ಟದಾದಂಥ ರೀತಿಯಲ್ಲಿ ಅದು ವರ್ತಿಸುವಂಥದ್ದಾಗಿದೆ. ಇದೇ ಸಮುವೇಲ 15ನೇ ಅಧ್ಯಾಯ. ಅನೇಕ ಸಂಗತಿಗಳುಂಟು, ಅದು ನಮಗೆ ಬೇಡ. ಹೇಗೆ ಕೆಟ್ಟು ಹೋಗಲು ಎಂಬುದಾಗಿ 15ನೇ ಅಧ್ಯಾಯ 10 ಮತ್ತು 11ನೇ ವಚನ. 15ನೇ ಅಧ್ಯಾಯ 10 ಮತ್ತು 11ನೇ ವಚನ. ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. 9ನೇ ಅಧ್ಯಾಯದಲ್ಲಿ ಏನಂತಾರೆ? ನಾನು ಯಾಕೆ ಗಮನಿಸಿ ಎಂಬುದಾಗಿ ಹೇಳ್ತಾ ಇದ್ದೆ ಎಂಬುದಾಗಿ ಹೇಳುವಾಗ ದ ಡಿಫರೆನ್ಸ್ ಹೇಗಿದೆ ಅನ್ನುವಂಥದ್ದು. 9ನೇ ಅಧ್ಯಾಯ 15ನೇ ವಚನದವರೆಗೆ ಸುಂದರವಾದಂಥ ಒಂದು ಪಾತ್ರೆಯಾಗಿ ಆತನು ರೂಪಾಂತರಗೊಂಡು ಅವರನ್ನು ನಡೆಸುವಂತ ಒಬ್ಬ ಅರಸನಾಗಿ ಮಾರ್ಪಡ್ತಾನೆ. ನೋಡ್ರಿ, ಈಗ ಯಾವ ದೇವರು 9ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳಿದ ಹಾಗೆ, ಬೆನ್ಯಾಮೀನ್ ದೇಶದವನೊಬ್ಬನು ನಿನ್ನ ಬಳಿಗೆ ಬರಮಾಡುವೆನು, ನೀನು ಅವನನ್ನು ಇಸ್ರಾಯೇಲ್ ನಾಯಕನಾಗಿ ಅಭಿಷೇಕಿಸಬೇಕು. ಅಭಿಷೇಕಿಸಲ್ಪಡುವಂಥದ್ದೇ ಒಂದು ಅದ್ಭುತವಾದಂಥ ಒಂದು ಕಾರ್ಯ. ಎಲ್ಲರನ್ನೂ ಆತನ ಅಭಿಷೇಕಿಸುವುದಿಲ್ಲ. ಅಭಿಷೇಕಿಸಲ್ಪಟ್ಟಂಥವನು ಎಂಬುದಾಗಿ ಹೇಳುವಾಗ ದೇವರಿಂದ ವಿಶೇಷವಾದಂಥ ರೀತಿಯಲ್ಲಿ, ಒಂದು ವೇಳೆ ಅದಕ್ಕೆ ಅನೇಕ ಅರ್ಥಗಳನ್ನು ನಾವು ಕಾಣ್ತೇವೆ ಪ್ರಿಯರೇ. ಅಭಿಷೇಕಿಸಲ್ಪಡುವಂಥದ್ದು ಎಂಬುದಾಗಿ ಹೇಳುವಾಗ ಆತನು ಸಂಪೂರ್ಣವಾಗಿ ಇತರರಿಂದ ಆತನು ಬೇರ್ಪಡುವಂಥವನು, ಉನ್ನತವಾದಂಥ ಗುಣಗಳನ್ನ ಹೊಂದಿದಂಥವನು. ಮುಂದೆ ನಾವು ನೋಡ್ತೀವಿ ಯೇಸು ಸ್ವಾಮಿಯು ಸಹ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. ಅದಕ್ಕಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಉತ್ತಮನು, ಅತಿ ಸುಂದರನು, ಉನ್ನತ ಪುರುಷನು, ಉನ್ನತ ಮನುಷ್ಯನು, ಅವನಿಗೆ ಸಮಾನನಾದಂಥವರು ಮತ್ತೊಬ್ಬರಿಲ್ಲ. ಅದೇ ದೇವರು ಈಗ ಹೇಳುವಂತ ಮಾತು, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡಿದಕ್ಕಾಗಿ
ನಾನೀಗ ಪಶ್ಚಾತ್ತಾಪ ಪಡ್ತೇನೆ. ಯಾಕೆ ಯಾಕೆ ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರು ಹೇಳುವಂತ ಮಾತು, ಅವನು ನನ್ನನ್ನು ಬಿಟ್ಟು ಬಿಟ್ಟನು. ಎರಡು ಬಿಟ್ಟು ಅಂತ ಅಲ್ಲಿ, ಆತನು ನನ್ನನ್ನು ಬಿಟ್ಟನು. ಇದು ಯಾವ ತರ ಅರ್ಥ ಕೊಡ್ತದೆ? ಅರಸನಾಗಿ ನೇಮಿಸಿದಂತ, ನಾಯಕನಾಗಿ ನೇಮಿಸಿದಂಥವನನ್ನ ಜನರು ಅರಸನಾಗಿ ಸ್ವೀಕರಿಸಿ ಆ ಇಸ್ರಾಯೇಲ್ ಸಮುದಾಯವನ್ನ ಅತ್ಯುತ್ತಮವಾದಂಥ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕಾದಂಥವನು, ಯಾರಿಂದ ಆರಿಸಲ್ಪಟ್ಟಂಥವನು, ಯಾರಿಂದ ಅಭಿಷೇಕಿಸಲ್ಪಟ್ಟವನು, ಎಲ್ಲವನ್ನ ಆತನು ಮರೆತು ಈ ದೇವರು ಹೇಳುವಂಥ ಮಾತು, ಅವನು ನನ್ನನ್ನ ಬಿಟ್ಟನು. ಸಂಪೂರ್ಣವಾಗಿ ನನ್ನನ್ನ ಆತನು ಮರೆತು ಬಿಟ್ಟನು. ಯಾರನ್ನ ನೇಮಕ ಮಾಡಿದ್ನೋ ನಾಯಕನಾಗಿ, ಯಾವ ಜನರು ಆತನನ್ನು ಅರಸನಾಗಿ ಸ್ವೀಕರಿಸಿದರೋ ಆತನು ದೇವರನ್ನ ಸಂಪೂರ್ಣವಾಗಿ ಆತನು ಬಿಟ್ಟನು. ಇನ್ನೊಂದು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ನಾನು ಏನು ಆತನಿಗೆ ಅಪ್ಪಣೆ ಕೊಡ್ತೇನೋ, ನಾನು ಏನು ಆತನಿಗೆ ವಿವೇಕವನ್ನ ಕೊಡ್ತೇನೋ, ನಾನು ಏನು ಆತನಿಗೆ ಹೇಳ್ತೇನೋ ಯಾವುದನ್ನು ನೆರವೇರಿಸುವುದಿಲ್ಲ. ಅವನು ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಆತನ ವಿಷಯದಲ್ಲಿ ಸಮುವೇಲನು ಮಾಡಿದಂಥ ಕಾರ್ಯ, ಪ್ರಾರ್ಥನೆಗೆ ಆತನು ಹೋದನು. ಮುಂದೆ ನಾವು ನೋಡ್ತೇವೆ ಪ್ರಿಯರೇ, ಬೆಳಿಗ್ಗೆ ಸೌಲನು ಎದ್ದು ಸೌಲನ್ನು ನೋಡುವುದಕ್ಕೆ ಹೊರಟಾಗ ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದ್ದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಇಲ್ಲಿ ಒಂದು ಸಂಗತಿ ಇದೆ ನೋಡ್ರಿ. ಸೌಲನನ್ನ ನೋಡಬೇಕು ಎಂಬುದಾಗಿ ಸಮುವೇಲನು ಹೋಗುವಾಗ ಯಾವ ಸ್ಥಳದಲ್ಲಿ ಆತನಿರಬೇಕಾಗಿತ್ತು ಆ ಸ್ಥಳದಲ್ಲಿಲ್ಲದೆ ಕಾರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ದೀಪಸ್ತಂಭವನ್ನ ಆತನು ಮಾಡಿ, ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಹಿಡಿದು ಗಿಲ್ಗಾಲಿಗೆ ಹೋದ. ಜ್ಞಾಪಕ ಸ್ತಂಭ ಎಂಬುದಾಗಿ ಹೇಳುವಾಗ ನಾನು ಯಾರು ಎಂಬುದಾಗಿ ತಿಳಿಸುವಂತ ಒಂದು ದೊಡ್ಡ ಕಲ್ಲು. ಈ ಅನೇಕ, ಒಂದು ವೇಳೆ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸ್ರಿ, ಅನೇಕ ಹಿಂದಿನ ನಮ್ಮ ಅರಸರುಗಳು ಆಳಿದಂಥ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳಿದಂತಹ ಅರಸರ ಜ್ಞಾಪಕಾರ್ಥಕವಾಗಿ ಅನೇಕ, ಒಂದು ವೇಳೆ ಅವರು ಕಟ್ಟಿದಂತಹ ಸ್ಮಾರಕಗಳಲ್ಲಿ ಅವರು ಮೊದಲೇ ಒಂದು ಕಂಬವನ್ನು ನಿಲ್ಲಿಸಿರ್ತಾರೆ. ಯಾವ ನಾಯಕ ಅಥವಾ ಯಾವ ಅರಸನು ಇದನ್ನು ನಿರ್ಮಿಸಿದ, ಆತನ ಆಡಳಿತ ಹೇಗಿತ್ತು ಅನ್ನುವಂಥ ಜ್ಞಾಪಕ ಪಡಿಸುವಂಥ ಒಂದು ಶಿಲೆ ಅಥವಾ ಕಂಬ ಅನೇಕ ಕಡೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರ ಹಿಸ್ಟ್ರಿಯನ್ನು ಹೇಳುವಂಥದ್ದು. ಹಾಗೆ ತನ್ನ ಹಿಸ್ಟ್ರಿಗಾಗಿ ಒಂದು ಜ್ಞಾಪಕ ಸ್ತಂಭವನ್ನ ತನಗೋಸ್ಕರ ಯಾರೂ ಮರಿಬಾರದು ಎಂಬುದಾಗಿ, ನನ್ನ ಅರಸುತನವನ್ನ, ನನ್ನ ಆಡಳಿತವನ್ನ, ನನ್ನ ಆಡಳಿತ ವೈಖರಿಯನ್ನ ಯಾರು ಮರೆಯಬಾರದು ಎಂಬುದಾಗಿ ಅಂದುಕೊಂಡು ಒಂದು ಜ್ಞಾಪಕ ಸ್ತಂಭವನ್ನ ಆತನು ಕಾರ್ಮೇಲಿನಲ್ಲಿ ಹೋಗಿ ಅದನ್ನ ಮಾಡಿದ. ಮತ್ತೆ ಗಿಲ್ಗಾಲಿಗೆ ಹೋದ. ಸೌಲನು ಅವನನ್ನು ಹುಡುಕಿ ಹೋದಾಗ ನೋಡ್ರಿ, ಆತನು ಹೇಳುವಂತ ಮಾತುಗಳು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು
ನೆರವೇರಿಸಿದೆನು ಅಂದನು. ದೇವರೇನಂತ ಹೇಳಿದ್ದಾರೆ? ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಇದು ದೇವರ ಮಾತು. ಆದರೆ ಸೌಲನ ಮಾತು ಏನು? ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಆಜ್ಞೆ ಮೀನ್ಸ್ ಅಪ್ಪಣೆಯೇ, ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಯಾವುದು? ಫಿಲಿಸ್ಟಿಯರ ಜೊತೆಯಲ್ಲಿ ಯುದ್ಧ. ಆತನು ಹೇಳುವಂತ ಮಾತು, ಎಸ್ ಹೋದ್ವಿ ಯುದ್ಧಕ್ಕೆ, ನಾನು ಆತನು ಏನು ಅಪ್ಪಣೆ ಕೊಟ್ಟಿದ್ನೋ ಆ ಅಪ್ಪಣೆಯನ್ನ ನಾನು ನೆರವೇರಿಸಿದ್ದೇನೆ. ಅದಕ್ಕೆ ಯಾವುದಕ್ಕೆ? ಆತನ ಮಾತಿಗೆ, ಸಮುವೇಲನು ಹೇಳುವಂತ ಮಾತು. ಹಾಗಾದರೆ ಇದೇನು? ಯಾವುದು? ಅಲ್ಲಿ ಕುರಿಗಳು ಕೂಗುವಂತ ಶಬ್ದ ನನ್ನ ಕಿವಿಗೆ ಬೀಳ್ತಾ ಇದೆ, ದನಗಳ ಶಬ್ದ ಕೇಳಿಸ್ತಾ ಇದೆ ಅಂದಾಗ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಅವನ ಅಪ್ಪಣೆಯನ್ನು ನೆರವೇರಿಸಿದೆನು ಹೇಳಿದಂತ ಒಬ್ಬ ಅರಸ ಅಥವಾ ಸೌಲ ಈಗ ಆತನ ಮಾತಿನ ದಾಟಿಯನ್ನ ನೆನಪು ಮಾಡಿಕೊಳ್ಳೋಣ, ಆತನ ಮಾತಿನ ವರಸೆಯನ್ನು ನೆನಪು ಮಾಡಿಕೊಳ್ಳೋಣ. ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ, ಯಾರಿಗೆ? ನಿನ್ನ ದೇವರು, ನನ್ನ ದೇವರು ಎಂಬುದಾಗಿ ಆತನು ಹೇಳಲಿಲ್ಲ, ನನ್ನ ದೇವರು ಎಂಬುದಾಗಿ ಹೇಳಲಿಲ್ಲ, ನಿನ್ನ ದೇವರು. ಎಂತ ಅರಸ? ಅಭಿಷೇಕಿಸಲ್ಪಟ್ಟಂತವನು, ಜನರ ನಾಯಕನಾಗಿ ನೇಮಿಸಲ್ಪಟ್ಟಂತವನು, ಜನರಿಂದ ಅರಸುತನವನ್ನ ಪಡ್ಕೊಂಡಂತವನು. ದೇವರು ಹೇಳುವಂತದ್ದು, ಇವನನ್ನು ಅರಸನಾಗಿ ಮಾಡಿದಕ್ಕಾಗಿ ನಾನು ಪಶ್ಚಾತ್ತಾಪ ಪಟ್ಟೆ. ಯಾಕೆ ಪಶ್ಚಾತ್ತಾಪ ಪಟ್ಟೆ? ಆತನಲ್ಲಿ ಇದ್ದಂಥ ಎಲ್ಲ ದುರ್ಗುಣಗಳನ್ನು ನೋಡಿದಂಥ ದೇವರು ತನಗೋಸ್ಕರ ಜ್ಞಾಪಕ ಸ್ತಂಭವನ್ನ ಮಾಡಿ ನಾನು ಎಂಥವನು ಎಂಬುದಾಗಿ ಪ್ರಕಟ ಮಾಡಲಿಕ್ಕೆ ಇದ್ದಂಥವನು ಈ ಸೌಲನು. ಈಗ ಆತನು ಹೇಳ್ತಾನೆ, ನಿನ್ನ ದೇವರಾದ, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರುವುದವುಗಳನ್ನು ಉಳಿಸಿ ತಂದಿದ್ದಾರೆ. ಅಂದ್ರೆ ಒಂದು ಕುರಿದನಗಳಲ್ಲಿ ಅಂದ್ರೆ ವಿಶೇಷವಾದಂಥ ತಳಿ ಇರುವಂತಹ ಉನ್ನತವಾದಂತಹ ಕುರಿದನಗಳು ಮಿಕ್ಕಾದವುಗಳನ್ನು ಉಳಿಸಿ ತಂದಿದ್ದಾರೆ. ಮಿಕ್ಕಾದವುಗಳೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು ಅವನಿಗೆ, ಅದಿರಲಿ, ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ನಿನಗೆ ತಿಳಿಸುತ್ತೇನೆ, ಕೇಳು ಎನ್ನಲು ಹೇಳು ಅಂದ. ಸಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದಿ. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು. ಯಾರ ದೃಷ್ಟಿಯಲ್ಲಿ? ಅದೇ ಸೌಲನು ಹೇಳ್ತಾನೆ, 9ನೇ ಅಧ್ಯಾಯ 21ನೇ ವಚನವನ್ನ ಸ್ವಲ್ಪ ಓದ್ಕೊಂಡು ಬಂದ್ಬಿಡೋಣ. 9ನೇ ಅಧ್ಯಾಯ 21ನೇ ವಚನ. ಸಮುವೇಲನು ಊರ ಬಾಗಿಲಿಗೆ ಬಂದು 17ನೇ ವಚನದ ಕೊನೆ ಭಾಗ, ಎದುರಿಗೆ ಬಂದ ಸಮುವೇಲನು ನೋಡಿ ದರ್ಶಿಯ ಮನೆ ಎಲ್ಲಿದೆ ಅಂತ ಅದೆಲ್ಲ ಕೇಳಿದಾಗ ಅವನು ತಪ್ಪಿಸಿಕೊಂಡಂತ, ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ, ಅವು ನನಗೆ ಸಿಕ್ಕಿವೆ, ಮತ್ತು ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವವೋ ಎಂದು ಅಂದನು. ಅದಕ್ಕೆ ಸೌಲನು ಈಗ ಹೇಳ್ತಾನೆ,
ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮಿನ್ ಕುಲದವನಲ್ಲವೋ? ಬೆನ್ಯಾಮೀನರ ಎಲ್ಲಾ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು. ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಎಂಬುದಾಗಿ ಆತನು ಕೇಳಿದ. ಅದನ್ನ ಸಮುವೇಲನು ನೆನಪಿಗೆ ತರ್ತಾನೆ. ಏನಂತ? ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು. ಎಸ್, ಅಲ್ಪನೇ ಅವನು. ಆತನು ಹೇಳಿದ್ದು ಸರಿ. ಆದರೆ ಯೆಹೋವನು, ಇದು ಆತನ ಆಲೋಚನೆ, ಯೆಹೋವ ದೇವರ ಆಲೋಚನೆ, ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದಿ. ಎಲ್ಲಾ ಕುಲಗಳು 12 ಕುಲಗಳಿಗೆ ನೀನು ಶಿರಸ್ಸಾದಿ ಎಂಬುದಾಗಿ ಅರ್ಥ ಬರುವ ಹಾಗೆ ಆತನು ಹೇಳ್ತಾ ಇದ್ದಾನೆ. ಆಮೇಲೆ ಅಮಲೇಖ್ಯರೊಡನೆ ಯುದ್ಧ ಮಾಡುವಾಗ ಹೀಗೆ ಹೇಳಿದ್ರು ದೇವರು, ನಿನಗೆ ಯಾವುದನ್ನೂ ಉಳಿಸಬಾರದು ಎಂಬುದಾಗಿ. ಆದರೆ ನೀನು ಮಾಡಿದ್ದೇನು? ಆಗ ಅವನು ಒಂದು ಪ್ರಶ್ನೆ ಮಾಡ್ತಾನೆ, ಕೇಳ್ರಿ. ಯಾಕೆ ಜಾರಿ ಹೋದ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ನಮಗೆ ಸಾಕು. ಒಂದು, ದೇವರು ಪಶ್ಚಾತ್ತಾಪ ಪಡಬೇಕಾದ್ರೆ ಆತನು ಜಾರಿ ಹೋಗುವಂತ ಒಂದು ಸ್ಥಿತಿಯಲ್ಲಿರುವಂಥವನು. ಅದಾದ ನಂತರ ನಿನ್ನ ದೇವರು ಎಂಬುದಾಗಿ ಆತನು ಕೇಳ್ದ. ಈಗ ಸಮುವೇಲನ ಆತನಿಗೆ ಹೇಳಬೇಕಾದ್ರೆ ಆತನು ಹೀಗೆ ಕೇಳ್ತಾನೆ ನೋಡ್ರಿ. 19ನೇ ವಚನ, 15-19. ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ? ದ್ರೋಹ ಯಾವುದಕ್ಕೆ ದ್ರೋಹ? ಒಂದು, ದೇವರಿಗೆ ದ್ರೋಹ. ಆತನ ಅಪ್ಪಣೆಯನ್ನು ಕೇಳದೆ ತನ್ನ ಇಷ್ಟ ಬಂದ ಹಾಗೆ ಆತನು ಮಾಡಿದಂಥದ್ದು. ಉನ್ನತವಾದಂಥ ಉತ್ತಮವಾದಂಥ ತಳಿಯಾಗಿರುವಂಥ ದನಕರುಗಳನ್ನ, ಕುರಿಗಳನ್ನ ಆತನು ತಂದ, ಉಳಿಸಿ ತಂದ. ಕೇಳಿದ್ರೆ ಏನಂತಾನೆ? ನಿನ್ನ ದೇವರಾದ ಯೆಹೋವನಿಗೆ ಯಜ್ಞವನ್ನ ಅರ್ಪಿಸ್ಬೇಕಾಗಿತ್ತಲ್ಲ. ದೇವರು ಕೇಳಿದ್ನ ಇದನ್ನ, ನನಗೆ ಉಳಿಸ್ಬಿಟ್ಟು, ಉತ್ತಮವಾದದ್ದನ್ನ ಉಳಿಸ್ಬಿಟ್ಟು ನನಗೆ ಯಜ್ಞವನ್ನ ಅರ್ಪಿಸು ಎಂಬುದಾಗಿ ದೇವರು ಏನಾದ್ರೂ ಹೇಳಿದ್ನ? ಯಾವುದೂ ಇಲ್ಲ. ಎಲ್ಲ ತನ್ನ ಕಲ್ಪನೆ, ತನ್ನ ಮಾತುಗಳು, ತನ್ನ ಆಲೋಚನೆಗಳು, ನಾನೇ ಶ್ರೇಷ್ಠ ಎಂಬುದಾಗಿ ಅಂದುಕೊಳ್ಳುವಂತಹದ್ದು. ಎಷ್ಟು ಉತ್ತಮವಾದಂಥ ಒಂದು ಗುಣಲಕ್ಷಣಗಳನ್ನು ನಾವು ಕಂಡೆವೋ ಅಷ್ಟೇ ಭಯಂಕರವಾದಂಥ ಮಾತುಗಳು ಆತನ ಬಾಯಿಂದ ಬರ್ತಾ ಇದೆ. ಮಾತು ಬರಬೇಕಾದ್ರೆ ಹೃದಯ ಹೇಗಿದೆ ಅದನ್ನ ಆಲೋಚನೆ ಮಾಡೋಣ. ಆಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ನೋಡ್ರಿ, ದ್ರೋಹ ಮಾಡಿದ್ದೇಕೆ ಅಂದಾಗ ಸೌಲನು ಸಮುವೇಲನಿಗೆ ಏನು ಒಂದು ಪ್ರಶ್ನೆ, ನಾನು ಯೆಹೋವನ ಮಾತು ಕೇಳಲಿಲ್ವೋ? ನಾನು ಕೇಳಲಿಲ್ವಾ ಅಂದ್ರೆ ಅರ್ಥ ಕೇಳಿದ್ದೇನೆ, ಆದ್ರೆ ಯಜ್ಞಕ್ಕೋಸ್ಕರ ನಾನು ಉಳಿಸ್ಕೊಂಡ್ ಬಂದಿದ್ದೇನೆ. ಯಾರಿಗೆ? ನಿನ್ನ ದೇವರಿಗೆ. ನಿನ್ ದೇವರು ಕೇಳ್ತಾರಲ್ಲ ಯಜ್ಞಗಳನ್ನು ಸಮರ್ಪಿಸುವಂತ, ಅದಕ್ಕೋಸ್ಕರ ಉತ್ತಮವಾದದ್ದನ್ನು ನಾನು ತಂದಿದ್ದೇನೆ ಎಂಬುದಾಗಿ. ಆಮೇಲೆ ಆತನು ಕಳಿಸಿದಲ್ಲಿಗೆ ಹೋಗಿ ಅಮಲೇಕ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದಂತಹ ಕುರಿದನಗಳನ್ನು ತಿರುಗಿ ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಇದು ಆತನು ಕೊಟ್ಟಂತ ಜಾರಿ ಹೋಗುವಂತ ಕುಂಬಾರನ ಆಲೋಚನೆ, ಇದು ಬಳಕೆಗೆ ಬರುವಂತ ಪಾತ್ರೆ ಆಗ್ಬೇಕೆಂಬುದಾಗಿ, ಅತ್ಯುತ್ತಮವಾದಂಥ ರೀತಿಯಲ್ಲಿ ಅದನ್ನು ರೂಪಿಸಬೇಕೆಂಬುದಾಗಿ ಅಂದುಕೊಂಡಂತ ಕುಂಬಾರನ ಕೈಯಲ್ಲಿ ಆ ಮುದ್ದೆ, ಆ ಮಣ್ಣು, ಆ ಪಾತ್ರೆ ಕೆಟ್ಟು ಹೋಯಿತು. ಯೆರೆಮೀಯನಿಗೆ ದೇವರು ಹೇಳುವಂತ ಮಾತು, ಆ ಕೆಟ್ಟು ಹೋದಾಗ ತನಗೆ ಸರಿತೋಚಿದ ಹಾಗೆ ಅದನ್ನ ಹೊಸ ಪಾತ್ರೆಯನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಇಲ್ಲಿ ಪಶ್ಚಾತ್ತಾಪ ಪಡುವಂತ ದೇವರು. ಯಾಕೆ ಆತನನ್ನು ನನ್ನ ಅರಸನಾಗಿ ನಾನು ಮಾಡಿದೆ ಎಂಬುದಾಗಿ ಪಶ್ಚಾತ್ತಾಪ ಪಟ್ರು. ಅದು ಜಾರಿ ಹೋಗಿದೆ, ಆತನ ಕೈಯಿಂದ ಜಾರಿ ಹೋಗಿದೆ. ಬಿಟ್ಟ ದೇವರು ಹೇಳುವಂತ ಮಾತು ಬಿಟ್ಟ ಸಂಪೂರ್ಣವಾಗಿ ಜಾರಿ ಹೋಗಿದೆ ಅದು. ಅದಕ್ಕೆ ಸಮುವೇಲನು ಹೇಳ್ತಾನೆ, ನೀನು ಎಂಥವನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. 22ನೇ ವಚನ, ಯೆಹೋವನು
ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನು. ಇವನೇನಂದ? ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಜನರು ಉತ್ತಮವಾದಂತಹ ಕುರಿದನಗಳನ್ನ ಉಳಿಸಿ ತಂದರು. ಕೇಳಿದ್ರ ದೇವರು? ಇಲ್ಲ. ಆತನು ಹೇಳಿದ್ದೇನು? ಅಮಲೇಕ್ಯರಲ್ಲಿ ಒಬ್ಬನೂ ಯಾವ ಜೀವಿಯೂ ಉಳಿಬಾರದು. ಇದು ನನ್ನ ಮಾತು, ನನ್ನ ಅಪ್ಪಣೆ, ಹಾಗೇ ಮಾಡಬೇಕು. ಸಮುವೇಲನು ಹೇಳ್ತಾನೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು, ಅಂದ್ರೆ ನೀನು ವಿಧೇಯನಾಗಲಿಲ್ಲ, ನೀನು ಅವಿಧೇಯನಾದಂಥ ಒಬ್ಬ ವ್ಯಕ್ತಿ, ದೇವರ ಮಾತನ್ನ ನೆರವೇರಿಸದೇ ಇರುವಂತ ವ್ಯಕ್ತಿ, ದೇವರ ಮಾತಿಗೆ ತಿರಸ್ಕಾರ ಮಾಡಿದಂಥವನು, ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ. ನೋಡ್ರಿ, ಈಗ ಯಜ್ಞ ಹೋಮಗಳಿಗಿಂತ ಮಾತು ಕೇಳುವುದು ಉತ್ತಮವಾಗಿದೆ. ನೀನು ಕೇಳಬೇಕಾಗಿತ್ತು, ನೀನು ಕೇಳಲಿಲ್ಲ. ನೋಡ್ರಿ, ಅವಿಧೇಯತ್ವವು 23ನೇ ವಚನ, ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಅದು ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮನಾಗುವುದು. ಅಂದ್ರೆ ನಿನ್ನಲ್ಲಿ ಹಠ ಇತ್ತು, ನೀನು ದ್ರೋಹ ಮಾಡಿದೆ, ಆತನ ಮಾತುಗಳನ್ನ ಕೇಳಲಿಲ್ಲ, ನೀನು ಅವಿಧೇಯನಾದೆ. ಈ ಸಾರಾಂಶವನ್ನೇ ಸಮುವೇಲನು ಸೌಲನಿಗೆ ಹೇಳ್ತಾನೆ. ಈಗ ನೋಡ್ರಿ, ತನಗೆ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡುವಂತ ದೇವರು, ಮಾಡದೆ ಇರುವಂತದ್ದು ಕುಂಬಾರನಿಗೆ ಸಂಬಂಧಪಟ್ಟದ್ದು. ಮಾಡ್ತೀನಿ ಅಂದ್ರೆ ಮಾಡಬಹುದು, ಮಾಡಲ್ಲ ಅಂದ್ರೆ ಮಾಡಲ್ಲ. ಇದು ಯಾರಿಗೆ ಸಂಬಂಧಪಟ್ಟದ್ದು? ಕುಂಬಾರನಿಗೆ ಸಂಬಂಧಪಟ್ಟಂಥದ್ದು. ಈಗ ದೇವರು ಹೇಳ್ತಾರೆ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ತಳ್ಳಿಬಿಟ್ಟಿದ್ದಾನೆ. ಎಸ್, ನೋ ಮೋರ್ ನ್ಯೂ ವೆಸಲ್ಸ್. ಹೊಸ ಪಾತ್ರೆಯನ್ನಾಗಿ ಮಾಡಲಿಕ್ಕೆ ಆತನು ಇಷ್ಟಪಟ್ಟಿಲ್ಲ, ತಳ್ಳಿಬಿಟ್ಟಿದ್ದಾನೆ. ಜಾರಿ ಹೋದಂತ ಮಣ್ಣನ್ನ ಎಸೆದು ಬಿಟ್ಟಿದ್ದಾನೆ. ಪ್ರಿಯರೇ, ಇನ್ನೂ ಉಂಟು, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈ ಸೌಲನನ್ನ ನಮ್ಮ ಜೀವಿತಕ್ಕೆ ಹೋಲಿಸಿಕೊಂಡ್ರೆ ನಾವು ಹೇಗಿದ್ದೇವೆ ದೇವರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ ಸುಂದರವಾದಂಥ ಪಾತ್ರೆಯಾಗಿ ಬಳಕೆಗೆ ಬರ್ತಾ ಇದ್ದೇವೋ, ಅಥವಾ ಕೆಟ್ಟು ಹೋಗಿ ದೇವರಿಂದ ದೂರವಾಗಿ ಬಿಸಾಕಲ್ಪಟ್ಟಂತ ಮುದ್ದೆಯಾಗಿದ್ದೇವೋ? ಈ ಪ್ರಶ್ನೆಗೆ ನಾನು ಮುಂದಿನ ನನ್ನ ಸಂದೇಶದಲ್ಲಿ ಹೊಸ ಒಡಂಬಡಿಕೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನ ದೇವರು ಜಾರಿ ಹೋದರು ಅದನ್ನು ಮತ್ತೆ ತನಗೆ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡಿದಂಥ ಒಂದು ಉದಾಹರಣೆ ಕೊಟ್ಟು ಈ ಯೆರೆಮೀಯನು ಬರೆದಂಥ 18ನೇ ಅಧ್ಯಾಯದ ಸಾರಾಂಶವನ್ನು ನಾನು ಮುಗಿಸ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ